ಏನ್ ಮಾಡುದು ತೇಜು, ಒಂದೊಂದ್ಸಲ ಪರಿಸ್ಥಿತಿಗಳು ನಮ್ ಕೈ ಮೀರಿ ಹೋಗ್ಬಿಡತ್ತೆ. ಆದ್ರೆ ಈಗೆಲ್ಲ ಸರಿ ಹೋಯ್ತಲ್ಲ, ಅದಕ್ಕೆ ಸಂತೋಷ ಪಡು. ನಿಜ ಅಕ್ಕ, ಡ್ಯಾಡ್ ಮೊದ್ಲಿನ ತರ ಆಗಿ ಮನೆಗೆ ಬರ್ತಾರೆ ಅನ್ನೋದೇ ತುಂಬಾ ಖುಷಿ. ಅದೆಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಎಲೆಕ್ಷನ್ ಅಲ್ಲಿ ಗೆದ್ರೂ ಕೂಡ ಇಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೌದು, ಮಾವ ಹುಷಾರಾಗಿ ಮತ್ತೆ ವಾಪಸ್ ಮನೆಗೆ ಬಂದ್ರೆ ತೇಜು ಬದಲಾಗಿರೋದು, ಅವ್ರು ಮತ್ತೆ ಆಫೀಸಿಗೆ ಹೋಗ್ತಿರೋದು ನೋಡಿ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಅದೇ ಖುಷಿನಲ್ಲಿ ನೆಕ್ಸ್ಟ್ ಬಾಸ್ ಇವ್ರನ್ನೇ ಮಾಡ್ತಾರೆ ಅನ್ಸುತ್ತೆ ಅಲ್ಲ? ಮಲ್ಲಿಕಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಿಂಗೆ. ಅಪ್ಪ ಹುಷಾರಾಗಿ ಬರ್ತಾರೆ ಅಂತ ನಾವು ಖುಷಿಲಿದ್ರೆ ನೀನ್ ನೋಡಿದ್ರೆ ಬಾಸು ಬಾಸು ಅಂತ ಅದ್ಯಾಕೆ ಮುಚ್ಕೊಡ್ತೀಯಾ? ಈ ಸಂತೋಷದ ಹೊತ್ತಲ್ಲಿ ನೀವಿಬ್ರು ಜಗಳ ಮಾಡಬೇಡಿ. ಎಲ್ಲರೂ ಮನೆಗೆ ಹೋಗಿ ಫಸ್ಟ್ ದೇವ್ರಿಗೆ ತುಪ್ಪದ ದೀಪ ಹಚ್ಚೋಣ ಬನ್ನಿ. ನಡೆ. ಹಾಯ್ ಕಾವೇರಿ. ಹಾಯ್. ಏನು ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಅಲ್ಲೇ ಇರ್ತೀಯಾ? ಅಯ್ಯೋ ಹಾಗೇನಿಲ್ಲ, ಸುಮ್ನೆ ಆಫೀಸ್ ಕೆಲ್ಸಗಳಿರುತ್ತಲ್ಲ ಅದನ್ ಮಾಡ್ತಿದ್ದೆ. ಕೂತ್ಕೋ. ಆಮೇಲೆ ಎಲ್ಲ ಹೇಗ್ ನಡೀತಿದೆ ನಿನ್ ಫ್ರೆಂಡ್ ಎಲೆಕ್ಷನ್ ತಯಾರಿ? ಅದ್ರ ಪಾಡಗ ಅದ್ ನಡೀತಾ ಇದೆ. ನನ್ಗದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ನನ್ಗೆ ಪೂರ್ಣಿದೆ ಚಿಂತೆ ಆಗಿದೆ. ಅವಳಗ್ ನಾನು ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿಲ್ಲ. ಮುಖ್ಯವಾಗಿ ನಮ್ ಭಾವನಿಂದ ಅವಳನ್ನ ಸೇವ್ ಮಾಡಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಪೂರ್ಣಿ ವಿಷಯನ ನೀನ್ ಕಂಪ್ಲೀಟ್ ಆಗಿ ನನಗ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ ಅದನ್ನ. ಅದೇ ನಂಬಿಕೆ ಮೇಲೆನೆ ಪೂರ್ಣಿ ಸಮಸ್ಯೆನೆಲ್ಲ ನಿನ್ ಮೇಲ್ ಹಾಕಿ ನಾನ್ ಕೆಲ್ಸದ ಕಡೆ ಗಮನ ಕೊಡ್ತಾ ಇರೋದು. ಇವತ್ತು ಆ ಫೇಕ್ ಡಾಕ್ಟರ್ ಹತ್ರ ಹೋಗ್ತಿದ್ದೀನಿ, ಆಗ ನೋಡುವಂತೆ ಮಜಾನ. ನಿಮ್ ಭಾವನ್ನ ಹೇಗ್ ತಕತ ಅಂತ ಕುಣಿಸ್ತಿರ್ತೀನಿ ನೋಡು. ಈ ಸಲ ಆ ಆದಿ ಹೇಗ್ ಗೆಲ್ತಾನೋ ನಾವು ನೋಡೇ ಬಿಡೋಣ. ಥ್ಯಾಂಕ್ ಯು ಸರ್ಸು, ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಿದ್ಯಾ. ನಿನ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಬಿಡೆ, ಫ್ರೆಂಡ್ ಆಗಿ ಇಷ್ಟು ಮಾಡ್ದೇ ಇದ್ರೆ ಫ್ರೆಂಡ್ಶಿಪ್ ಅನ್ನಿಸ್ಕೊಳುತ್ತಾ? ಥ್ಯಾಂಕ್ಸ್ ಗಿನ್ಸು ಎಲ್ಲ ಏನು ಬೇಡ. ಎಲ್ಲ ಮುಗಿದ್ಮೇಲೆ ಒಂದೊಳ್ಳೆ ದೊಡ್ಡ ಪಾರ್ಟಿ ಕೊಡು ಆಯ್ತಾ? ಖಂಡಿತವಾಗ್ಲು ನಿನ್ಗೆ ಗ್ರ್ಯಾಂಡ್ ಪಾರ್ಟಿನೇ ಕೊಡಿಸ್ತೀನಿ. ಅದಕ್ಕೂ ಮೊದಲು ಇಂಥ ಫೇಕ್ ಡಾಕ್ಟರ್ಗಳಿಗೆ ಕಡಿವಾಣ ಹಾಕ್ಬೇಕು. ಇಲ್ಲ ಅಂದ್ರೆ ಎಷ್ಟೊಂದು ಇನ್ನೋಸೆಂಟ್ ಹೆಣ್ಮಕ್ಳು ಜೀವನ ಎಲ್ಲ ಹಾಳಾಗ್ಬಿಡತ್ತೆ. ಹಾಗಾಗ್ಬಾರ್ದು ಕಾವೇರಿ. ನಿಜ ಸರ್ಸು, ನಾವೇನಾದ್ರೂ ಸ್ವಲ್ಪ ಯಾಮಾರಿತಿದ್ರು ನಮ್ ಪೂರ್ಣಿ ಬಲಿ ಆಗ್ಬಿಡ್ತಾ ಇದ್ಲು. ಅದಕ್ಕೆ ಹೇಳಿದ್ದು ನಿನ್ ಋಣನ ಖಂಡಿತವಾಗ್ಲೂ ತೀರ್ಸಕ್ಕಾಗಲ್ಲ ಅಂತ. ಮತ್ತೆ ಋಣ ಅಂತೆಲ್ಲ ಮಾತಾಡ್ತಿದ್ಯಾ? ನಾನು ದೂರದೋಳ್ ತರ ನೋಡ್ಬೇಡ ನೀನು. ನನ್ ಕೈಲಾಗಿದ್ನ ನಾನ್ ಮಾಡ್ತೀನಿ. ನೀನು ನಿನ್ ಕೆಲ್ಸದ ಕಡೆ ಗಮನ ಕೊಡು ಆಯ್ತಾ? ನೀನೇನು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ಅದ್ಕೊಂದ್ ಗತಿ ಕಾಣಿಸೋ ತನಕ ಬಿಡೋದಿಲ್ಲ. ಸರಿ ಕಾವೇರಿ, ಇನ್ನೇನು ಯೋಚನೆ ಮಾಡ್ಬೇಡ ಜಾಸ್ತಿ. ನಾನ್ ಬರ್ತೀನಿ. ಸರಿ, ಬಾಯ್ ಬಾಯ್. ನಿನ್ನೆ ಎಲ್ಲಿ ಹೋಗಿದ್ದೆ? ಎಷ್ಟು ಸಲ ಫೋನ್ ಮಾಡೋದು, ಯಾಕೆ ಫೋನ್ ಪಿಕ್ ಮಾಡಲಿಲ್ಲ? ಯಾಕೇನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಾಗಬಾರ್ದು ಅಂತ ಅನ್ಕೊಂಡಿದ್ವು ಅದೇ ಆಗಿದೆ. ಅಂದರೆ ನಮ್ಮ ಮಾವ ಕೋಮಾಯಿಂದ ಆಚೆ ಬರ್ತಾ ಇದ್ದಾರೆ ಅಂತ ಡಾಕ್ಟ್ರು ಹೇಳಿದ್ರು. ಇದು ಹೇಗೆ ಸಾಧ್ಯ ಆಯಿತು? ಹಾಗಿದ್ರೆ ನಾವು ಕೊಟ್ಟ ಮೆಡಿಸಿನ್ಸ್ ವರ್ಕ್ ಆಗಲಿಲ್ವಾ? ವರ್ಕ್ ಆಗಿದೆಯಲ್ಲ, ಆಗಿದ್ದಕ್ಕೆ ಅವ್ರು ಕೋಮಾಗಿ ಹೋಗಿದ್ದು. ನೀವು ಅವ್ರಿಗೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊಡಲಿಲ್ವಾ? ಇಲ್ಲ, ಮಾವ ಹಾಸ್ಪಿಟಲ್ ಇರುವಾಗ ನೀವು ಕೊಟ್ಟಿರೋಂಥ ಡ್ರಗ್ನ ಅವ್ರಿಗೆ ಕೊಡೋದಕ್ಕಾಗಲಿಲ್ಲ. ಅಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇದೆ, ಅದಕ್ಕೆ ಎಲ್ಲ ಮೆಡಿಸಿನ್ಸು ನರ್ಸ್ಗಳೇ ಕೊಡ್ತಾ ಇದ್ದಾರೆ. ಅವ್ರ ಕಣ್ ತಪ್ಪಿಸಿ ಕೊಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಹೌದಾ? ಆಗಿದ್ರೆ ಅದೇ ಪ್ರಾಬ್ಲಮ್ ಆಗಿರೋದು. ನೋಡಿ, ಆ ಮೆಡಿಸಿನ್ನ ರೆಗ್ಯುಲರ್ ಆಗಿ ಕೊಡಬೇಕು.
ನೋಡಿ, ಇಲ್ಲಾಂದ್ರೆ ದೇಹ ಮೊದಲಿನ ಸ್ಥಿತಿಗೆ ಬಂದ್ಬಿಡುತ್ತೆ. ಆ ಸ್ಟೇಟ್ಗೆ ಅವ್ರು ಆಲ್ರೆಡಿ ರೀಚ್ ಆಗಿದೆ. ಹೀಗಾಗುತ್ತೆ ಅಂತಾನೆ ನಾನು ಅವತ್ತು ನಿಮಗೆ ಫೋರ್ಸ್ ಮಾಡಿದ್ದು. ಎಲ್ಲ ಹಾಳಾಗೋಯ್ತು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪೂರ್ಣಿ, ಪೂರ್ಣಿ, ಏನ್ರಿ? ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ರಾತ್ರಿ ಕಮ್ಮಿ ಊಟ ಮಾಡು. ಆಮೇಲೆ ಬೆಳಗ್ಗೆ ಏನೂ ತಿನ್ಬಾರ್ದಂತೆ. ಮೆಂಟಲಿ ರೆಡಿಯಾಗಿರೋ. ಯಾಕ್ರಿ? ನಾಳೆ ಅಂಥದ್ದೇನಿದೆ? ನೋಡು ಪೂರ್ಣಿ, ನಾಳೆಯಿಂದ ನಿನ್ನ ಆ್ಯಕ್ಚುಯಲ್ ಟ್ರೀಟ್ಮೆಂಟ್ ಶುರುವಾಗತ್ತೆ. ಅಲ್ಲ, ಇವಾಗ ಮೆಡಿಸಿನ್ ತಗೋತಿದ್ದೀನಲ್ಲ, ಇವಾಗೇನ್ ಟ್ರೀಟ್ಮೆಂಟು? ಇಲ್ಲಿ ತನಕ ತಗೊಂಡಿದ್ಯಲ್ಲ ಟ್ರೀಟ್ಮೆಂಟು, ಅದು ಬರೀ ಫಸ್ಟ್ ಸ್ಟೇಜಿಂದು. ಈಗ ತಗೊಳ್ಳೋ ಟ್ರೀಟ್ಮೆಂಟು ಬಾಡಿನ ಮುಂದಿನ ಸ್ಟೇಜ್ಗೆ ಸೆಟ್ ಮಾಡುತ್ತೆ. ಇವಾಗ ಕೆಲವು ಪ್ರೊಸೀಜರ್ಗಳಿದೆ, ಅದೆಲ್ಲ ಡಾಕ್ಟ್ರು ನಾಳೆ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ನೀನು 1 ತಿಂಗಳು ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು, ಸರಿನಾ? 1 ತಿಂಗಳ? ಹೌದು ಪೂರ್ಣಿ, ಡಾಕ್ಟ್ರೇ ಹೇಳಿದ್ದಾರೆ 1 ತಿಂಗಳು ರೆಸ್ಟ್ ಮಾಡ್ಬೇಕಂತ. ಆಮೇಲೆ ಮನೆ ಕೆಲಸ ಏನಿದ್ರು ನಾನು ಮತ್ತು ನಿಮ್ಮಮ್ಮ ನೋಡ್ಕೋತೀವಿ ಬಿಡು. ಏನು, ನೀವು ಮನೆ ಕೆಲಸ ಮಾಡ್ತೀರಾ? ಅದ್ರಲ್ಲೇನು ತಪ್ಪಿದೆ? ಆ ನಳ ಮಹಾರಾಜನ ಅಡುಗೆ ಮಾಡಿಲ್ವೇನೋ? ಅದಿರ್ಲಿ, ಅಣ್ಣೋರೇ ಹಾಡಿಲ್ವಾ? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ, ತರರಂ ತರರಂ ತರರಂ.